ಗಳಿಂದ ಅದು ನಡೆಸಿರುವಂಥ ಪ್ರತಿಯೊಬ್ಬರು ಎನ್ಕ್ವೈರಿ ಅದೇ ಕಾಲಕ್ಕೆ ಆ ಡ್ರೈವರ್ಗಳು ನಿಮ್ಗೆ ಗೊತ್ತು ಆ್ಯಂಬುಲೆನ್ಸ್ ಡ್ರೈವರ್ಗಳಿಬ್ಬರು ಕರೆಸಿ ಅದು ಏನು ಒಯ್ತಿದ್ರು ಹೆಣಗಳನ್ನ ಯಾವ ರೀತಿಯಾಗಿ ಅವರು ಅದು ಮಂಗಳೂರಿಗೆ ಅಲ್ಲಿ ಹೆಗ್ಡೆ ಆಸ್ಪತ್ರೆ ಯಾಕೆ ಒಯ್ತಿದ್ರು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ನಿಧಾನಕ್ಕೆ ಅವರು ಈ ಒಂದು ಏನು ವಿಶ್ಲೇಷಣೆ ಅದಲ್ಲ ಇದು ಪೂರ್ತಿಯಾಗಿ ಸತ್ಯದ ಕಡೆಗೆ ಹೊರಟದ ಅಂತೇಳಿ ಇಲ್ಲಿ ಅನೇಕ ವಕೀಲರಿಗೆ ಇನ್ನುಳಿದವರಿಗೆ ಮನವರಿಕೆ ಆಗಿರ್ತದೆ ನಿಧಾನಕ್ಕೆ ಅದು ಮುಚ್ಚಾಕೋ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ದಿನಕ್ಕೊಂದು ರೀತಿಯ ಚಿಂತನೆ ರೀ, ಇವತ್ತು ಈ ರೀತಿ ನಾಳೆ ಮತ್ತೊಂದು ರೀತಿ ಕಾರಣ ಇಷ್ಟ ಎಲ್ಲಿವರೆಗೆ ಈ ಆರೋಪ ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳನ್ನ ಕರೆಸಿ ಎನ್ಕ್ವೈರಿ ಮಾಡಿ ಅವ್ರೇನು ಬಾಯಿ ಬಿಡ್ತಾರ ಸತ್ಯವನ್ನು ಅದು ತಿಳ್ಕೊಳ್ಳುವವರೆಗೆ ಈ ಸಮಸ್ಯೆ ಇದ್ದೇ ಇರೋದು ಯಾರಿಗಾದರೂ ಹೌದು ಹಿಂಗಿರ್ಬೋದಾ ಈ ರೀತಿ ಇರ್ಬೋದಾ ಏನಾಗಿರ್ಬೋದು ಅಂತೇಳಿ ಒಟ್ಟಿನಲ್ಲಿ ನಮ್ಮ ಟೋಟಲ್ ಒತ್ತಡ ಏನಪ್ಪ ಅಂತಂದ್ರೆ ನೀವು ಏನೋ ಮಾಡಿ ಸತ್ಯ ಹೊರಗೆ ಹಾಕಿರಿ ಇವೆಲ್ಲ ಕೊನೆಗಳಿಗೆ ಒಂದು ಅಂತ್ಯ ಹೇಳ್ರಿ ಇದು ಹಿಂದಿದ್ದಂಥವ್ರು ಯಾರು ಅನ್ನೋದನ್ನು ಜಗತ್ತು ಜಾಹೀರು ಮಾಡಿ ಅನ್ನೋದು ಒಂದೇ ಇಲ್ಲಿ ಎಲ್ಲರ ಬೇಡಿಕೆ ಆಗ್ಲಿಕ್ಕತ್ತದು ಕೇವಲ ಒಬ್ಬ ವ್ಯಕ್ತಿದಲ್ಲ ಧರ್ಮಸ್ಥಳದಿಂದ ಕೆಲವು ವ್ಯಕ್ತಿಗಳದಲ್ಲ ಮತ್ತು ಈ ಮೇಲ್ಮೇಲೆ ಹೇಳ್ತಾನೆ ಇದ್ದೀನಿ ಈ ಮಾತು ನಾನು ಇದು ಹಿಂದಿದ್ದಂಥವ್ರು ಯಾವ ನಕ್ಸಲರು ಇರಲಿಲ್ಲ ನಗರ ನಕ್ಸಲರು ಇಲ್ಲ ಆದರೆ ಈ ವಿಷಯಗಳನ್ನು ಇವತ್ತು ಎಲ್ಲ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇದರ ಆರೋಪ ಮಾಡುವಂಥ ಇದ್ರ ಮೇಲೆ ಪೂರ್ಣ ಪ್ರಮಾಣದ ದಾಳಿ ಮಾಡುವಂಥವ್ರು ಯಾರಪ್ಪ ಇವತ್ತಂದ್ರೆ ಎಲ್ಲರೂ RSS ಅಥವಾ ಸಂಘ ಪರಿವಾರ ಜನರಲ್ಲಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಸತ್ಯ ಇರೋದು ಒಳಗೆ ಅಂತೇಳಿ ಮತ್ತು ಹೊರಗೆ ಅವ್ರು ಯಾರೂ ಇಲ್ಲ ಆರೋಪ ಮಾಡೋರು ಆ ಎಲ್ಲ ನೆಲೆಗಟ್ಟಿನಲ್ಲೇ ಈಗೆಲ್ಲ ಆದಂಥ